ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ಭಾನುವಾರ ಸ್ಲೋವಾಕಿಯಾಗೆ ಭೇಟಿ ಕೊಟ್ಟಿದ್ದಾರೆ. 1993ರಲ್ಲಿ ಸ್ಲೋವಾಕಿಯಾ ಸ್ವತಂತ್ರ ರಾಷ್ಟ್ರವಾದ ಮೇಲೆ ಈ ದೇಶಕ್ಕೆ ಭೇಟಿ ಕೊಡ್ತಾ ಇರೋ ಮೊದಲ ಭಾರತೀಯ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಭಾನುವಾರ ರಾತ್ರಿ ಸ್ಲೋವಾಕ್ ರಾಜಧಾನಿ ತಲುಪಿರೋ ಪ್ರಧಾನಿ ಮೋದಿ ಅವರನ್ನ ಸ್ಲೋವಾಕಿಯಾದ ವಿದೇಶಾಂಗ ಸಚಿವ ಯುರಾಜ್ ಬ್ಲಾನರ್ ಅವರು ವೆಲ್ಕಮ್ ಮಾಡಿದ್ರು. ಗೌರವ ಮತ್ತು ಸತ್ಕಾರದ ಸಂಕೇತವಾಗಿ ಬ್ರೆಡ್ ಮತ್ತು ಉಪ್ಪು ಕೊಡೋ ಮೂಲಕ ಸಾಂಪ್ರದಾಯಿಕ ಸ್ಲೋವಾಕ್ ಶೈಲಿಯಲ್ಲಿ ಮೋದಿ ಅವರನ್ನ ಆತ್ಮೀಯವಾಗಿ ವೆಲ್ಕಮ್ ಮಾಡಲಾಯಿತು. ತಮ್ಮ 2 ದಿನಗಳ ಭೇಟಿಯಲ್ಲಿ ಪ್ರಧಾನಿ ಮೋದಿಯವರು ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಹಾಗೆ ಪ್ರಧಾನಿ ರಾಬರ್ಟ್ ಫಿಕೋ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲಿನ ಪ್ರಮುಖ ಉದ್ಯಮಿಗಳ ಜೊತೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಸ್ಲೋವಾಕಿಯಾದಲ್ಲಿ ನೆಲೆಸಿರೋ ಭಾರತೀಯ ಸಮುದಾಯ ಮೋದಿಯನ್ನ ನೋಡೋದಕ್ಕೆ ಕಾದು ನಿಂತಿದ್ರು. ಕೈಯಲ್ಲಿ ಭಾರತದ ಧ್ವಜ ಹಿಡಿದು ಮೋದಿ ಬರ್ತಾ ಇದ್ದ ಹಾಗೆ ಮೋದಿ ಮೋದಿ ಅನ್ನೋ ಘೋಷವಾಕ್ಯ ಕೇಳಿಬಂತು. ಇದರ ಜೊತೆಗೆ ಜೈ ಶ್ರೀರಾಮ್ ಅನ್ನುವಂತಹ ಹರ್ಷೋದ್ಗಾರ ಕೂಡ ಕೇಳಿಬಂತು. ಮೋದಿ ಅವರಿಗೆ ಜೈಕಾರ ಹಾಕ್ತಾ ಅವರಿಗೆ ಶೇಕ್ ಹ್ಯಾಂಡ್ ಮಾಡ್ತಾ ಮೋದಿಯನ್ನ ನೋಡಿ ಧನ್ಯನಾದೆ ಅನ್ನೋ ರೀತಿಯಲ್ಲಿ ಅವರ ಮುಖಭಾವ ಕಾಣಿಸ್ತಾ ಇತ್ತು. ಇನ್ನು ಮೋದಿಯವರು ಕೂಡ ಎಲ್ಲರ ಜೊತೆ ನಗ್ತಾ ಶೇಕ್ ಹ್ಯಾಂಡ್ ಮಾಡಿ ಕೈ ಮುಗಿದು ಕೆಲವರಿಗೆ ಬೆನ್ನು ತಟ್ಟಿ ಮೋದಿ ಕೂಡ ಖುಷಿ ಪಟ್ರು. ಒಟ್ನಲ್ಲಿ ಸ್ಲೋವಾಕಿಯಾದಲ್ಲಿರೋ ಭಾರತೀಯ ಸಮುದಾಯ ಕೂಡ ಮೋದಿಯವರನ್ನ ನೋಡಿ ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸಿ ಮೋದಿಗೆ ಜೈಕಾರ ಹಾಕಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.